ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಾ. ನಾನು ನಮ್ಮ ಮನೆಗೆ ಮನೆ ಕೆಲಸಕ್ಕಾಗಿ ಒಬ್ಬ ಹುಡುಗನನ್ನು, ರವಿಯನ್ನು, ಹಳ್ಳಿಯಿಂದ ಕರೆದುಕೊಂಡು ಬಂದಿದ್ದೆ. ಅವನಿಗೆ 21 ವರ್ಷ. ಅವನಿಗೆ ಪ್ರಾಪಂಚಿಕ ಜ್ಞಾನ ಅಷ್ಟೊಂದು ಇರಲಿಲ್ಲ. ಯಾವುದೇ ಕೆಲಸ ಹೇಳಿದರೂ ತಪ್ಪದೆ ಮಾಡಿಕೊಡುತ್ತಿದ್ದ. ನಮ್ಮ ಮನೆಯಲ್ಲಿ ನಾನು ಹಾಗೂ ಅಮ್ಮ. ನನಗೆ 2 ವರ್ಷಗಳ ಹಿಂದೆ ಮದುವೆ ಆಗಿ ಹೋಗಿತ್ತು. ದುರದೃಷ್ಟವಶಾತ್ ನನ್ನ ಗಂಡ ಮದುವೆಯೊಂದು ವರ್ಷದೊಳಗೆ ಒಂದು ಅಪಘಾತದಲ್ಲಿ ತೀರಿಹೋದರು. ನಾನು ಮತ್ತು ನನ್ನ ಅಮ್ಮ ಇಬ್ಬರೂ ಒಟ್ಟಿಗೆ ಜೀವನ ನಡೆಸುತ್ತಿದ್ದೆವು. ಅಮ್ಮನಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆದ ಕಾರಣ ನಾನು ರವಿಯನ್ನು ಕರೆದುಕೊಂಡು ಬಂದಿದ್ದೆ. ರವಿ ನಮ್ಮ ಕುಟುಂಬಕ್ಕೆ ತುಂಬ ಹೊಂದಿಕೊಂಡು ಹೋಗುತ್ತಾ ಕೆಲಸ ಮಾಡುತ್ತಿದ್ದ. ಒಂದು ದಿನ ನಾನು ರವಿಯನ್ನು ಮಾರುಕಟ್ಟೆಗೆ ತರಕಾರಿಗಳನ್ನು ತೆಗೆದುಕೊಳ್ಳಲು ಕರೆದುಕೊಂಡು ಹೋದೆವು. ಆ ದಿನ ಅವನು ನನ್ನ ಜೊತೆ ನಡೆದುಕೊಂಡದ್ದು ನನಗೆ ತುಂಬ ಖುಷಿಯಾಯಿತು. ಆ ದಿನ ರವಿಯ ಮೇಲೆ ಒಂದು ರೀತಿಯ ಭಾವನೆ ಮೂಡಿತು. ಅವನು ಯಾವಾಗಲೂ ನನ್ನ ಕಡೆ ನೋಡುತ್ತಾ ನಗುತ್ತಲೇ ಇದ್ದ. ಅವನ ಆ ಮುಗ್ಧ ಮುಖದಲ್ಲಿ ಪ್ರೀತಿ ಹಾಗೂ ಕಾಳಜಿ ತೋರುವ ಭಾವನೆ ಕಂಡು ನನಗೂ ಇಷ್ಟವಾಯಿತು. ಅಮ್ಮನಿಗೂ ಅವನು ತುಂಬ ಸಹಾಯ ಮಾಡುತ್ತಾ ಇದ್ದ. ಕೊನೆಯಲ್ಲಿ ಅವನು ಕೂಡ ನನ್ನ ಮೇಲೆ ಪ್ರೀತಿಯನ್ನು ತೋರುವ ವ್ಯಕ್ತಿಯಾಗಿಬಿಟ್ಟ. ಒಂದು ದಿನ ನಾನು ಕೆಲಸದಿಂದ ಬರುವುದು ತಡವಾದಾಗ ರವಿ ನನಗಾಗಿ ಕಾಯುತ್ತ ಕುಳಿತಿದ್ದ. ನಾನು ಬಂದ ಕೂಡಲೇ ನನಗಾಗಿ ಅಡುಗೆಯನ್ನು ತಯಾರು ಮಾಡಿದ್ದ. ನನಗೆ ಇಷ್ಟವಾದ ತಿನಿಸುಗಳು ಮಾಡಿ ನನಗೆ ಖುಷಿಪಡಿಸಿದ. ನಾನು ರವಿಗೆ, ನನಗೆ ಸ್ವಲ್ಪ ತಲೆನೋವು ಇದೆ. ಇದಕ್ಕೆ ನಿನ್ನ ಬಳಿ ಪರಿಹಾರವಿದೆಯೇ ಎಂದು ಕೇಳಿದೆ. ರವಿ, ಹೌದು ಮೇಡಂ, ನನ್ನ ಬಳಿ ನನ್ನ ಕೈ ಇದೆ. ನಿಮಗಾಗಿ ನಾನು ಏನು ಬೇಕಾದರೂ ಮಾಡಿಕೊಡುತ್ತೇನೆ ಎಂದು ಹೇಳಿ ಕೊಬ್ಬರಿ ಎಣ್ಣೆಯನ್ನು ಶಾಖಪಡಿಸಿ ಹಾಲ್ಗೆ ತಂದುಕೊಟ್ಟ. ಈ ಬಿಸಿ ಶಾಖಕ್ಕೆ ನಿಮ್ಮ ತಲೆನೋವು ಮಾಯವಾಗುತ್ತದೆ ಎಂದು ಹೇಳಿದ. ನಾನು ಸರಿ ಎಂದು ತಲೆಗೆ ಎಣ್ಣೆ ಹಚ್ಚಲು ಹೇಳಿದೆ. ರವಿಯ ಕೈ ಜಾಡು. ಅವನು ಎಣ್ಣೆ ಹಚ್ಚುವಾಗ ನನ್ನ ತಲೆನೋವು ಮಾಯವಾಗುತ್ತಿತ್ತು. ರವಿ ತುಂಬ ಅದ್ಭುತವಾಗಿ ತಲೆಗೆ ಮಸಾಜ್ ಮಾಡುತ್ತಾ ನನ್ನ ನೋವನ್ನು ಕಡಿಮೆ ಮಾಡಿ ನೆಮ್ಮದಿಯ ನಿದ್ರೆಗೆ ಜಾರಲು ಅವಕಾಶ ಮಾಡಿಕೊಟ್ಟ. ಸ್ವಲ್ಪ ಹೊತ್ತಿನ ನಂತರ ನಾವು ಇಬ್ಬರೇ ಟಿವಿಯನ್ನು ನೋಡುತ್ತಿದ್ದೆವು. ಅಮ್ಮ ಊಟ ಮಾಡಿ ಬೇಗ ಮಲಗಿಕೊಂಡರು. ರವಿಯ ಮನಸ್ಸು ಎಷ್ಟು ಮುಗ್ಧತೆಯಿಂದ ಕೂಡಿದ ಮನಸ್ಸು. ರವಿ ತನ್ನ ಕೆಲಸವನ್ನು ಎಷ್ಟು ಪ್ರೀತಿಯಿಂದ ಮಾಡುತ್ತಿದ್ದನು ಎಂದರೆ ಅವನಿಗೆ ಕೆಲಸದ ಬೇಜಾರೇ ಇರಲಿಲ್ಲ. ನನಗೆ ಒಂದೊಂದು ಬಾರಿ ರವಿ ಮಾಡುವ ಆ ಕೆಲಸದ ಬಗ್ಗೆ ಕುತೂಹಲ ಇತ್ತು. ರವಿ ಕೂಡ ತುಂಬ ಕಟ್ಟುಮಸ್ತಾದ ದೇಹದವನಾಗಿದ್ದ. ಅವನು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಯೋಗಾಭ್ಯಾಸ ಮಾಡುತ್ತಿದ್ದ. ನನಗೆ ಒಂದು ದಿನ ಜೊತೆಗೂಡಿ ಮಾಡಲು ಹೇಳಿದ್ದ. ನಾನು ಅಂದು ಬೆಳಗ್ಗೆ ಬೇಗ ಎದ್ದು ಯೋಗಕ್ಕೆ ತಯಾರಾದೆ. ರವಿ ಅಂದು ಒಂದು ವಿಭಿನ್ನ ಆಸನವನ್ನು ಹೇಳಿಕೊಡುವುದಾಗಿ ಹೇಳಿ ಶುರುಮಾಡಿದ. ರವಿ ಆ ಆಸನವನ್ನು ಮಾಡುವಾಗ ನೋಡಿ ನನಗೆ ಮುಜುಗರವಾಯಿತು. ಅವನು ಆ ಆಸನವನ್ನು ನನಗೆ ನಿಧಾನವಾಗಿ ಹೇಳಿಕೊಡಲು ಶುರುಮಾಡಿದ. ಅದೊಂದು ಅದ್ಭುತ ಆಸನ. ಅದರ ವಿಶೇಷತೆ ನೋಡಿ ನನ್ನ ಮನಸ್ಸು ತುಂಬ ಮಿಡಿಯುತ್ತಿದ್ದಿತು. ಆ ಆಸನ ನನ್ನ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರಿತು. ಆ ಆಸನವನ್ನು ನಾನು ತುಂಬ ಅನುಕೂಲವಾಗಿ ಕಲಿಯುತ್ತಿದ್ದೆ. ರವಿ ನನ್ನ ಕೈ ಹಾಗೂ ಕಾಲಿನ ಆಕಾರವನ್ನು ಎಷ್ಟು ಚೆನ್ನಾಗಿ ಹೇಳಿಕೊಟ್ಟನೆಂದರೆ ಯಾವುದೇ ಅಡೆತಡೆಗಳು ಎದುರಾಗದಂತೆ ನೋಡಿಕೊಂಡ. ಎಲ್ಲವೂ ತುಂಬ ಚೆನ್ನಾಗಿ ನಡೆಯಿತು. ನನ್ನ ಮನಸ್ಸು ಹಗುರವಾಗಿ ಹೋಯ್ತು. ಕೊನೆಗೆ ನಾನು ರವಿಯ ಬಳಿ, ಸಾಕು ರವಿ, ಮೊದಲ ದಿನಕ್ಕೆ ಇಷ್ಟು ಸಾಕು ಎಂದು ಹೇಳಿದೆ. ರವಿ, ಹೌದು ಸರಿ ಮೇಡಂ, ನನಗೂ ಸಾಕಾಗಿದೆ. ನಾಳೆ ಪ್ರಾರಂಭ ಮಾಡೋಣ ಎಂದು ಹೇಳಿದ. ನಾನು ಕೆಲಸಕ್ಕೆ ತಡವಾಗುತ್ತದೆ ಎಂದು ಸ್ನಾನ ಮಾಡಿ ಹೊರಟೆ. ರವಿ ಅಡುಗೆಯನ್ನು ಮಾಡಿ ನನಗಾಗಿ ಇಟ್ಟಿದ್ದ.
ನಾನು ತಿಂಡಿ ತಿಂದು ಎಂದಿನಂತೆ ಕೆಲಸಕ್ಕೆ ಹೊರಟೆ. ಕೊನೆಯಲ್ಲಿ ನನ್ನ ಮನಸ್ಸು ಆಯೋಗದಿಂದ ಹಗುರವಾಗಿ ಮನಸ್ಸಿನಲ್ಲಿ ಶಾಂತಿ ತುಂಬಿತ್ತು. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.